ಚಿಕ್ಕಮಗಳೂರು ತಾಲೂಕಿನ ಆವತಿ ಹೋಬಳಿಯ ವಿದ್ಯುತ್ ಉಪಕೇಂದ್ರಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಜೆ ಜಾರ್ಜ್ ಅವರು ಚಾಲನೆ ನೀಡಿದರು. ನಂತರ ವಿದ್ಯುತ್ ಉಪಕೇಂದ್ರವನ್ನು ವೀಕ್ಷಣೆ ಮಾಡಿದರು. ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ನಯನ ಮೋಟಮ್ಮ ಅವರು ಮಾತನಾಡಿ, ಆವತಿ ಭಾಗಕ್ಕೆ ವಿದ್ಯುತ್ ಉಪಕೇಂದ್ರ ಆಗಬೇಕು ಎಂದು ಇಲ್ಲಿನ ಸ್ಥಳೀಯರು ಬೇಡಿಕೆ ಇಟ್ಟಿದ್ದರು. ಆದರೆ ಈವರೆಗೂ ಅದು ಈಡೇರಿರಲಿಲ್ಲ. ಆದರೆ ಈಗ ಅದು ಈಡೇರಿರುವುದು ಇಲ್ಲಿನ ಜನರ ಮುಖದಲ್ಲಿ ಮಂದಹಾಸ ಮೂಡಿದೆ ಎಂದು ಹೇಳಿದರು. ನಿಜವಾಗ್ಲೂ ಇವತ್ತು ಸುಮಾರು ವರ್ಷದ ಏನು ಬೇರೆ ಪಕ್ಷದವರು ಬಂದ್ರು ಅವ್ರಿಗೆ ಆದ್ರೆ ನಾನು ಈ ಪೂರ್ತಿ ಕ್ರೆಡಿಟ್ ಸರ್ಕಾರದಿಂದ ಆಗಿರೋ ಇದು ನಿಮಗೆ ಗೌರವ ಕೊಟ್ಟುಬಿಟ್ಟು ಬೇರೆ ಪಕ್ಷದವರು ಬಂದ್ಬಿಟ್ಟು ಅವ್ರಿಗೆ ಸಮೇತ ನೀವು ಇದು ಮಾಡ್ಕೊಂಡು ಇಲ್ಲಿ ಬಂದಿರುವ ಎಲ್ಲ ಬೇರೆ ಪಕ್ಷದ ಎಲ್ಲ ಮುಖಂಡರುಗಳೇ ಇವತ್ತು ಸುಮಾರು ವರ್ಷದಿಂದ ಏನು ಈ ಭಾಗದ ಒಂದು ಕೂಗಿತ್ತು, ಇಲ್ಲೊಂದು ಸಬ್ಸ್ಟೇಷನ್ ಆಗಬೇಕಾಗಿತ್ತು. ಯಾಕಂದರೆ ನಾವು ಇಲ್ಲಿ ಚಿಕ್ಕಮಗಳೂರು ಭಾಗದ ಏನು ಪವರ್ ಲೈನ್ಸ್ ಇತ್ತು ಅದರ ಆಧಾರದ ಮೇಲೆ ನಮ್ಮ ಈ ಭಾಗದ ಆವತಿ ಹೋಬಳಿಯವರು ಅದರ ಆಧಾರದ ಮೇಲೆ ಇಲ್ಲಿ ಎಲೆಕ್ಟ್ರಿಸಿಟಿ ಸಪ್ಲೈ ಆಗ್ತಾ ಇತ್ತು. ತುಂಬ ವರ್ಷಗಳಿಂದ ಈ ಬೇಡಿಕೆ ಇದ್ದಿದ್ದನ್ನ ಇವತ್ತು ಫೈನಲಿ ನಾವು ಇದನ್ನು ಈಡೇರಿಸ್ದಂಗೆ ಆಗಿದೆ ಸರ್. ಅದಕ್ಕೆ ನಾವು ಎಷ್ಟು ಕೃತಜ್ಞತೆಗಳನ್ನ ಸಲ್ಲಿಸಿದ್ರೇನು ಸಾಲದಿಲ್ಲ. ಯಾಕಂದರೆ ನನ್ನ ಕ್ಷೇತ್ರದಲ್ಲಿ ನನಗೆ 2 ಸಬ್ಸ್ಟೇಷನ್ ಇರೋದು ಈಗ ಸದ್ಯದಲ್ಲಿ, ಮೂಡಿಗೆರೆಯಲ್ಲಿ ಮತ್ತೆ ಬಣ್ಕಲ್ ಸಬ್ಸ್ಟೇಷನ್. ಅದು ಬಣ್ಕಲು ಆದೂರ್ದಿನ್ನೂ ಆಗಬೇಕು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಹಾಗೂ ಸ್ಥಳೀಯ ಗ್ರಾಮಸ್ಥರು ಉಪಸ್ಥಿತರಿದ್ದರು.